ಇಂಥೆಲ್ಲ ದಿಗ್ಗಜರು ಅಸೆಂಬ್ಲಿ ಒಳಗಡೆ ಇದ್ದರು. ಅವರ ಭಾಷಣ, ಅವರ ವಿಚಾರ, ಚರ್ಚೆ ಇವೆಲ್ಲ ನೋಡಿ ನಾನು ನೋಡಿದ್ರೆ ಕೊನೆಗೆ ನಾನು ಫೇಲ್ ಆಗಿದ್ದೀನಿ ಅಂತ ಗೊತ್ತಾಗ್ತಿರೋ ವಾಪಸ್ ಮೆಲುಕಾಗಿ ನೋಡಿದ್ರೆ ನಾನು ಎಜುಕೇಷನ್ ಬಗ್ಗೆ ಹೆಚ್ಚಿಗೆ ಕಾಳಜಿ ಕೊಡಲಿಲ್ಲ ಅಂಥೇಳಿ ಆಗ ಸ್ವಲ್ಪ ಏನಾದ್ರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ 2004 ಪ್ರಾರಂಭ ಮಾಡಿ ಅಷ್ಟೊತ್ತಿಗೆ ನನ್ನ ಮಕ್ಕಳಿಗೆ NPS ಸ್ಕೂಲ್ ಸೇರಿಸ್ಬಿಟ್ಟೆ. ನನ್ನ ತೆಗೆದಾಕ್ಬಿಟ್ಟಿದ್ರು ಡಾಕ್ಟರ್ ಗೋಪಾಲಕೃಷ್ಣ ಸ್ಕೂಲಿಂದ. ಇವನು ಸರಿ ಇಲ್ಲ ಪೋಲಿ ಇವನು ಅಂದ್ಬಿಟ್ಟು ನನ್ನ ಡಿಸ್ಮಿಸ್ ಮಾಡಿ ಕಳಿಸ್ಬಿಟ್ಟಿದ್ರು. ತಿರುಗಿ ವಾಪಸ್ ಅಲ್ಲೇ ಸೇರ್ಕೋಬೇಕು ಅಂತ ನಮ್ಮ ಪೇರೆಂಟ್ಸ್ ಎಲ್ಲ ಭಾಳ ಪ್ರಯತ್ನ ಮಾಡಿದ್ರು. ಅವ್ರು ಸೀಟ್ ಕೊಡಲಿಲ್ಲ. ಆಮೇಲೆ ಏನೋ ಬಿಡಿ, ಅವರೇ ಸಹಕಾರ ಕೊಟ್ಟು ಅವರೇ ನನಗೆ ಸ್ಕೂಲ್ ಶುರು ಮಾಡಿಸಿದ್ರು. ನೀನೊಬ್ಬ ನನ್ನ ಶಿಷ್ಯ, ನೀನು ಸ್ಕೂಲ್ ಮಾಡ್ಬೋದು ಅಂತೇಳಿ ನನ್ನ ಕೈಲಿ ಸ್ಕೂಲ್ ಮಾಡಿಸಿ ನಾನು ನ್ಯಾಷನಲ್ ಹಿಲ್ವಿ ಪಬ್ಲಿಕ್ ಸ್ಕೂಲು 2 ಮಾಡಿದ್ದೀನಿ. ಈಗ ಒಂದು 3 ಅಪೋಲೋ ಸ್ಕೂಲ್ ಅಂತ ಮಾಡಿದ್ದೀನಿ. ಈಗ ನಮ್ಮ 3ಗಳಲ್ಲೂ ಸ್ಕೂಲ್ ಶುರು ಮಾಡೋಕ್ಕೆ ಮಾಡಿದ್ದೀನಿ. ಒಂದು ಮಕ್ಕಳಿಗೆ ಕೊಡಬೇಕು ಅಂತ 16 ಎಕರೆಗಳನ್ನ ಜಮೀನುಗಳನ್ನೆಲ್ಲ ನನ್ನ ಜಮೀನುಗಳನ್ನೆಲ್ಲ ಶಿಕ್ಷಣಕ್ಕೆ ಎಲ್ಲ ಫ್ರೀಯಾಗಿ ಬರ್ಕೊಟ್ಬಿಟ್ಟಿದ್ದೀನಿ. ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿಗೆಲ್ಲ ಕೂಡ ಊರಲ್ಲಿ ಬರ್ಕೊಟ್ಬಿಟ್ಟಿದ್ದೀನಿ. ಆಮೇಲೆ ನಾನು ಗ್ರಾಜ್ಯುಯೇಟ್ ಇದು ಆಗಲಿಲ್ವಲ್ಲ, ಗ್ರಾಜ್ಯುಯೇಟ್ ಇರಲಿಲ್ಲ ನಾನು. ಸೊ ಏನಾದ್ರು ಮಾಡಿ ನನ್ನ ಮಕ್ಕಳು ಅಪ್ಪ ನೀನೇ ಓದಲಿಲ್ಲ, ನನಗೆ ಓದು ಅಂತೆಲ್ಲ ಅಂದ್ಬಿಟ್ಟು ಕೊನೆಗೆ ನಾನು 2004-3 ಶುರು ಮಾಡಿ 2007ಕ್ಕೆ ಡಿಗ್ರಿ ತಗೊಂಡು ಮೈಸೂರು ಯೂನಿವರ್ಸಿಟಿಲಿ ನನ್ನ ಅನುಭವದ ಮೇಲೆ ಸ್ವಲ್ಪ ಓದಿಸ್ಕೊಂಡು ಗ್ರಾಜ್ಯುಯೇಟ್ ಆದೆ. ಆಮೇಲೆ ನಾನು SM ಕೃಷ್ಣವ್ರ ಗೌರ್ಮೆಂಟಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆದೆ. ಹಿಂದೇನು ಮಂತ್ರಿ ಆಗಿದ್ದೆ ಬಂಗಾರಪ್ಪನವ್ರ ಗೌರ್ಮೆಂಟಲ್ಲಿ.